ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋರ್ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಹಿರಿಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತುರ್ತು ಕಾರ್ಯಕ್ರಮಕ್ಕೆ ಸರ್ ಹೇಳಿದಂತೆ ಈ ತುರ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹರಿಹರದ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ಈ ಕಾಲೇಜಿನ ಶಿಕ್ಷಕ ಬಂಧುಗಳಿಗೆ ಮತ್ತು ನನ್ನ ಅತ್ಯಂತ ನೆಚ್ಚಿನ ಸೋದರಿಯರೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಭಾಳ ಸಂತೋಷ ಆಗಿದೆ ನನಗೆ. ಯಾಕೆ ಸಂತೋಷ ಇದೆ ಅಂತಂದರೆ, ಬಹುಶಃ 13ನೇ ಜಿಲ್ಲೆಯಲ್ಲಿ ನಾವಿದ್ದೀವಿ. 13ನೇ ಜಿಲ್ಲೆಗೆ ನಮ್ಮ ರಥಯಾತ್ರೆ ಬಂದಿದೆ. ಈ ರಥಯಾತ್ರೆ 13 ಜಿಲ್ಲೆಗೆ ಬಂದಿದೆಯಲ್ಲ, 13 ಜಿಲ್ಲೆಯಲ್ಲಿ ಬರೀ ಹೆಣ್ಣು ಮಕ್ಕಳೇ ಸ್ವಾಗತಿಸಿದ ಕಾರ್ಯಕ್ರಮ ಯಾವುದಾದ್ರೂ ಇದ್ದರೆ ಇದೊಂದೇ ಕಾರ್ಯಕ್ರಮ. ನಾನು ನಮ್ಮ ಹುಡುಗರ ಹತ್ರ ಕನ್ಫರ್ಮ್ ಮಾಡಿಕೊಂಡೆ, ಇನ್ನೆಲ್ಲಾದರೂ ಹೆಣ್ಮಕ್ಳು ಮಾತ್ರ ಸ್ವಾಗತಿಸಿದ. ಭಾಳ ಕಡೆ ಹೆಣ್ಮಕ್ಳು ಬಂದಿದ್ದಾರೆ, ಗಂಡು ಮಕ್ಕಳು ಬಂದಿದ್ದಾರೆ, ಒಂದು ಮಿಕ್ಸ್ಡ್ ಆಡಿಯನ್ಸು ಎಲ್ಲ ಇತ್ತು. ಆದರೆ ಪೂರ್ಣ ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳೇ ಮೆರವಣಿಗೆ ಯುದ್ಧಕ್ಕೂ ನಿಂತುಕೊಂಡು ರಥವನ್ನು ಕರ್ಕೊಂಡು ಬಂದು ನಿಲ್ಲಿಸ್ಕೊಂಡಿದ್ದು ಇದೊಂದೇ ಕಾರ್ಯಕ್ರಮ. ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಪಾಯಿಂಟ್ 1. ಎರಡನೇದು, ಯಾವಾಗಲೂ ನಂಗೆ ಸಂತೋಷ ಇದೆ, ಈ ಕಾರ್ಯಕ್ರಮಕ್ಕೆ ಕಾಲೇಜ್ ಆಹ್ವಾನಿಸಿದಲ್ಲ, ಅವ್ರು ಅದಕ್ಕೆ ತುರ್ತು ಕಾರ್ಯಕ್ರಮ ಅಂತ ಹೇಳ್ತಿರೋದು. ಕಾಲೇಜಿಗೆ ನಾನೇ ಕೇಳ್ಕೊಂಡಿದ್ದೆ, ನಾನೇ ಬರಬೇಕು ನಿಮ್ಮ ಕಾಲೇಜಿಗೆ ಅಂತ. ಅದಕ್ಕೊಂದು ರೀಸನ್ ಇತ್ತು. ರೀಸನ್ ಯಾಕೆ ಅಂತಂದರೆ, ವಿವೇಕಾನಂದರ ಅಕ್ಕ ನಿವೇದಿತಾಳ ವಿಚಾರಧಾರೆಯನ್ನು ಜನರಿಗೆ ಹೇಳುವಂಥ, ರಾಷ್ಟ್ರದ ಕುರಿತಂತ ಹೇಳುವಂಥ ಅವಕಾಶವನ್ನು ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ನಾನು ಭಾವಿಸ್ತೀನಿ. ಹೀಗಾಗಿ ಹೀಗೆ ಹೋಗ್ತಾ ಇರಬೇಕಾದಾಗ ಇಲ್ಲಿ ರಥ ಬರುತ್ತೆ. ರಥ ಬಂದ ಕಡೆ ಒಂದು 4 ಜನಕ್ಕೆ ಸ್ವಾಮೀಜಿ ಏನು ಅಂತ ಹೇಳಲಿಲ್ಲ ಅಂತಂದರೆ, ನನಗಿವತ್ತು ಮಧ್ಯಾಹ್ನ ಊಟ ಮಾಡಿದರೆ ಜೀರ್ಣ ಆಗಲ್ಲ. ಅದು ಜೀರ್ಣಕ್ಕೆ ಒಂದು ಕೆಲಸ ಆಗಬೇಕು. ಯಾವಾಗಲೂ ಹಿರಿಯರು ಹೇಳೋರು, ರಾತ್ರಿ ಕೂತ್ಕೊಂಡಾಗ ಊಟ ಎಲ್ಲ ಮಾಡಿ ಕೂತ್ಕೊಳ್ತೀವಲ್ಲ, ಕೂತ್ಕೊಂಡ್ಮೇಲೆ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಬೇಕಂತೆ, ಇವತ್ತು ನಾನು ಮಾಡಿದ ಬೆಳಗ್ಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿಯ ಊಟ, ಈ 3ಕ್ಕೂ ತಕ್ಕಂತ ಏನಾದರೂ ಕೆಲಸ ಮಾಡಿದ್ರೆ ಈ ಊಟದ ಯೋಗ್ಯತೆ ನನ್ನದ್ದು, ಇಲ್ಲದೆ ಹೋದರೆ ಈ ಯೋಗ್ಯತೆ ನನ್ನದಿಲ್ಲ ಅಂತ. ಎಷ್ಟು ಚೆನ್ನಾಗಿದೆ ಈ ಮಾತು ಗೊತ್ತಾ? ಹಂಗಿಲ್ಲ ಅಂತ ಅನಿಸಿದ್ರೆ ಏನು ಮಾಡಬೇಕು? ರಾತ್ರಿ ನಿದ್ದೆ ಸರಿಯಾಗಿ ಬರಲ್ಲ, ಬೆಳಗ್ಗೆ ತಿಂಡಿನೂ ತಿನ್ನೋಂಗಿಲ್ಲ ಅಂತ. ಯೋಚನೆ ಮಾಡಿ ಹೆಂಗಿದೆ. ನಾನು ಇಲ್ಲಿವರೆಗೂ ಬಂದು ಒಂದು ಕಾಲೇಜ್ನಲ್ಲಿರುವಂಥ ಒಂದು 20 ಜನ ಮಕ್ಕಳಿಗಾದರೂ ನಾನೇನಾದರೂ ವಿವೇಕಾನಂದರ ಬಗ್ಗೆ ಹೇಳಲಿಲ್ಲ ಅಂತಂದರೆ ಮಧ್ಯಾಹ್ನದ ಊಟದ ಯೋಗ್ಯತೆ ಇಲ್ಲ ಅಂತ ಭಾವಿಸ್ಕೊಳ್ತೀನಿ ನಾನು. ಅದಕ್ಕೋಸ್ಕರ ನಾನೇ ಕೇಳ್ಕೊಂಡೆ, ಒಂದು ಕಾಲೇಜ್ ಎಲ್ಲಾದರೂ ನೋಡ್ತೀರಾ ಪ್ಲೀಸ್ ಅಂತ ನಾನೇ ಕೇಳ್ಕೊಂಡಿದ್ದು. ನಂಗೆ ಭಾಳ ಸಂತೋಷ, ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಕಾಲೇಜ್ನವರು ಇಷ್ಟು ಪ್ರೀತಿಯಿಂದ ಮಾಡಿದ್ದೀರಿ. ಇಡೀ ಆಡಳಿತ ಮಂಡಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ. ಮಿತ್ರ, ಇವತ್ತೊಂದು ರಥಯಾತ್ರೆ ಬಂದಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಯೋಚನೆ ಮಾಡಿದ್ದೀರೋ ಇಲ್ವೋ, ರಥಯಾತ್ರೆ ವಾಸ್ತವವಾಗಿ ಯಾವಾಗ ಬರುತ್ತೆ ಗೊತ್ತಾ? ಜಯಂತಿಯ ಸಂದರ್ಭದಲ್ಲಿ ಬರುತ್ತೆ. ಫೈನ್, ಹುಟ್ಟಿದ ಹಬ್ಬ ಆಚರಣೆ ಮಾಡುವಾಗ ಬರುತ್ತೆ. ಕೆಲವೊಂದ್ಸಲ ಡೆತ್ ಆನಿವರ್ಸರಿಗೂ ರಥ ಹೋಗುತ್ತೆ. ಕೆಲವು ಮಹಾಪುರುಷರು ಅವ್ರು ತೀರ್ಕೊಂಡು 300 ವರ್ಷ ಆಯಿತು, ಅದಕ್ಕೆ ಒಂದು ರಥಯಾತ್ರೆ ಹೋಗೋಣ ಅಂತ. ಕೆಲವು ಮಹಾಪುರುಷರು ಹುಟ್ಟಿ 300 ವರ್ಷ ಆಯಿತು, ಒಂದು ರಥಯಾತ್ರೆ ಹೋಗೋಣ ಅಂತ. ಹೀಗೆಲ್ಲ ರಥಯಾತ್ರೆ ಹೋಗುತ್ತೆ. ಆದರೆ ವಿವೇಕಾನಂದರು ಹುಟ್ಟಿದ ಹಬ್ಬಕ್ಕೆ ಇನ್ನೂ 4 ತಿಂಗಳು ಬಾಕಿ ಇದೆ. ಬೇರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, 3 ತಿಂಗಳು ಬಾಕಿ ಇದೆ. ಅಕ್ಟೋಬರ್ ಲೆಕ್ಕ ಇಟ್ಕೊಂಡ್ರೆ ಇನ್ನು 3 ತಿಂಗಳು ಬಾಕಿ ಇದೆ. 3 ತಿಂಗಳ ಮುಂಚೆಯೇ ಒಂದು ರಥಯಾತ್ರೆ ಹೊರಟಿದೆ. ಯಾತಕ್ಕೆ ಹೊರಟಿದೆ ಅಂತಂದ್ರೆ, ವಿವೇಕಾನಂದರು ಹುಟ್ಟಿದ ದಿನ ಆಚರಣೆ ಮಾಡ್ಲಿಕ್ಕಲ್ಲ, ವಿವೇಕಾನಂದರ ಡೆತ್ ಆನಿವರ್ಸರಿ ಆಚರಣೆ ಮಾಡ್ಲಿಕ್ಕಲ್ಲ, ಬದಲಿಗೆ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ ಒಂದು ಭಾಷಣದ 125ನೇ ವರ್ಷದ ಆಚರಣೆಗೋಸ್ಕರ ಬಂತು. ಏನ್ ಇಂಟ್ರೆಸ್ಟಿಂಗ್ ಗೊತ್ತಾ? ಯು ವಿಲ್ ವಂಡರ್ ಇಫ್ ಐ ಸೇ, ಜಗತ್ತಿನಲ್ಲಿ ಇದುವರೆಗೂ, ಯು ಟು ಬಿ ಪ್ರೌಡ್, ನೀವು ಯಾವ ರಥಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಅಂತ ಯಾರಾದರೂ ಕೇಳಿದರೆ, ಜಗತ್ತಿನಲ್ಲಿ ಇದುವರೆಗೂ ಯಾವುದೇ ಒಬ್ಬ ವ್ಯಕ್ತಿಯ ಭಾಷಣದ 100ನೇ ವರ್ಷಾಚರಣೆ, 125ನೇ ವರ್ಷಾಚರಣೆ ನಡೆದೇ ಇಲ್ಲ. ಆ ಥರದ್ದೇನಾದರೂ ಭಾಷಣದ 125ನೇ ವರ್ಷಾಚರಣೆ ನಡೆದಿದ್ರೆ ಅದು ವಿವೇಕಾನಂದರ ಭಾಷಣದ್ದು ಮಾತ್ರ. ಅದರಲ್ಲಿ ಭಾಗವಹಿಸುವ ಅವಕಾಶ ನಿಮಗೆ ಸಿಕ್ತು ಅಂತ. ಈಗ ನಿಮ್ಗೆ ಅರ್ಥ ಆಗ್ತಿದವಾ ಈ ರಥಯಾತ್ರೆ ಯಾವುದು ಅಂತ? ಹೌದಲ್ವಾ? ಇಲ್ಲದ್ರೆ ಸುಮ್ಮನೆ ಬಂದಿದ್ವಿ, ಮುಗಿದೋಗ್ತಿತ್ತು ಅಂತ ಹೋಗಿದ್ವಿ. ನಾನು ಅದಕ್ಕೋಸ್ಕರ ಬಂದಿದ್ದು, ನಿಮ್ಗೆ ಇದನ್ನು ಹೇಳಲೇಬೇಕು ಅಂತ. ನಾನಿವಾಗ ಭಾಷಣ ಮಾಡ್ತೀನಲ್ಲ, ಭಾಷಣ ಮಾಡಿದಾಗ ಏನು ಹೇಳ್ಬೋದು ಗೊತ್ತಾ? ನೀವು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಹೇಳ್ಬೋದು, ಚಕ್ರವರ್ತಿಯವರು ಬಂದಿದ್ರು, ಚೆನ್ನಾಗಿ ಭಾಷಣ ಮಾಡಿದ್ರು ಅಂತ. ಮೇ ಬಿ ಕೆಲವರು ಹೇಳ್ಬೋದು, ಕೆಲವರು ಹೇಳಿದ್ರು ಅದೇ ಮಾತಾಡಿದ್ರು, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಯಾರಾದರೂ ಬಂದು ಚೆನ್ನಾಗಿ ಮಾತಾಡಿದ್ರಾ, ಹಂಗಿದ್ರೆ ಏನು ಮಾತಾಡಿದ್ರು ಅಂತ ಕೇಳಿದ್ರೆ ಎಲ್ಲ ಮರ್ತೋಯ್ತು ಸರ್, ಏನೋ ಒಂದಷ್ಟು ಒಳ್ಳೊಳ್ಳೇದು ಹೇಳಿದ್ರು, ಎಲ್ಲ ಮರ್ತೋಯ್ತು ಅಂತ. ಹೌದೋ ಅಲ್ವೋ? ಹಿಂಗೆ ಆಗುತ್ತೋ ಇಲ್ವೋ? ಕ್ಲಾಸ್ ರೂಮ್ನಲ್ಲಿ 40 ನಿಮಿಷದ ಪಾಠದಲ್ಲಿ 10 ನಿಮಿಷ ಏನಾದರೂ ನಮ್ಗೆ ನೆನಪಿದ್ರೆ ಮೇಷ್ಟ್ರು ಮಾಡಿದ ಪುಣ್ಯ. ನಾವು ಮಾಡಿದ ಪುಣ್ಯ ಅಲ್ಲ, ಅದು ಮೇಟ್ರು ಪುಣ್ಯ. ನಾನು 40 ನಿಮಿಷ ಹೇಳಿದ 10 ನಿಮಿಷ ನೆನಪಲ್ಲಿ ಉಳಿದು ಬಿಡ್ತಲ್ಲ ಅಂತ. ನೋಡಿ ಹೆಂಗಿದೆ ನಮ್ಮ ಪರಿಸ್ಥಿತಿ. ಒಂದು
ವಿದ್ಯಾರ್ಥಿಗಳ ಪರಿಸ್ಥಿತಿ ಹಾಗಾದ್ರೆ ಮಾತಾಡುವವರ ಪರಿಸ್ಥಿತಿಯೂ ಅಂಥದ್ದೇ. ಆದರೆ ವಿವೇಕಾನಂದರದೊಂದು ಭಾಷಣ ಇತ್ತಲ್ಲ, ಅದು 125 ವರ್ಷಗಳ ನಂತರವೂ ಕೂಡ ಹರಿಹರದ ಗಿರಿಯಮ್ಮ ಕಾಲೇಜಲ್ಲಿ ಅಷ್ಟೇ ಅಲ್ಲದೆ ನ್ಯೂಯಾರ್ಕಿನಲ್ಲೂ ಕೂಡ, ಚಿಕಾಗೋದಲ್ಲೂ ಕೂಡ, ಜಗತ್ತಿನ ಮೂಲೆ ಮೂಲೆಯಲ್ಲೂ, ನಾನು ಮೊನ್ನೆ ತಾನೇ ಸಿಂಗಾಪುರದಲ್ಲಿ ಆಚರಣೆ ನೋಡಿದೆ, ಸಿಂಗಾಪುರದಂತಹ ರಾಷ್ಟ್ರಗಳಲ್ಲೂ ಕೂಡ ಎಲ್ಲೆಲ್ಲೂ ವಿವೇಕಾನಂದರ ಚಿಕಾಗೋ ಭಾಷಣದ 125ನೇ ವರ್ಷಾಚರಣೆಯನ್ನ ಮತ್ತೊಮ್ಮೆ ಸ್ಮರಿಸಿಕೊಳ್ತಿದ್ದಾರೆ ಅಂತಂದ್ರೆ ಆ ಭಾಷಣದ ಕೆಪಾಸಿಟಿ ಏನಿರಬಹುದು. ಫೈನ್, 125 ವರ್ಷದ ಆಚರಣೆಯ ಈ ಭಾಷಣ ವಿವೇಕಾನಂದರು ಎಷ್ಟೊತ್ತು ಮಾಡಿದ್ರು? 3 ಗಂಟೆ, 2 ಗಂಟೆ, 1 ಗಂಟೆ, ಅರ್ಧ ಗಂಟೆ, 1/4 ಗಂಟೆ, 10 ನಿಮಿಷ, 5 ನಿಮಿಷ, 3.5 ನಿಮಿಷ. ನಾವು ಯಾವ 125ನೇ ವರ್ಷಾಚರಣೆ ಮಾಡ್ಲಿಕ್ಕೆ ದೊಡ್ಡ ರಥಯಾತ್ರೆ ತಗೊಂಡ್ಬಂದು ಊರೂರು ನಮ್ಮ ಹುಡುಗರೆಲ್ಲ ತಿರುಗಾಡ್ತಿದ್ದಾರಲ್ಲ, ಆ ಇಡೀ ಭಾಷಣ ನಡೆದಿದ್ದೆ 3.5 ನಿಮಿಷ. 5.5 ನಿಮಿಷದ ಭಾಷಣ, ಅದರಲ್ಲಿ 3.5 ನಿಮಿಷ ಮಾತಾಡಿದ್ರು, 2 ನಿಮಿಷ ಚಪ್ಪಾಳೆ ಬಿತ್ತು. ಭಾಷಣ 5.5 ನಿಮಿಷ ಒಟ್ಟಾರೆ, 2 ನಿಮಿಷ ಚಪ್ಪಾಳೆ, ಭಾಷಣ ಇದ್ದಿದ್ದು 3.5 ನಿಮಿಷ ಅಷ್ಟೇ. ಈ 3.5 ನಿಮಿಷದ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಏನ್ ಮಾಡಿದ್ರು ಗೊತ್ತಾ? ಜಗತ್ತಿಗೆ ನೀವು ಹೇಗೆ ಆಲೋಚನೆ ಮಾಡಬೇಕು ಅಂತ ಹೇಳ್ಕೊಟ್ರು. ಈ 3.5 ನಿಮಿಷದ ಭಾಷಣದಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಭಾರತ ಅಂದ್ರೆ ಏನು ಅಂತ ತೋರಿಸಿಕೊಟ್ರು. ಈ 3.5 ನಿಮಿಷದ ಭಾಷಣದಲ್ಲಿ ಸ್ವಾಮೀಜಿ ಭಾರತೀಯರಿಗೆ ನೀವು ಏನಪ್ಪಾ ಅಂತ ತೋರಿಸಿಕೊಟ್ರು. ಈ 3.5 ನಿಮಿಷದ ಭಾಷಣದಲ್ಲಿ ಸ್ವಾಮೀಜಿ ಜಗತ್ತಿಗೆ ವಿಶ್ವಧರ್ಮ ಎಂದರೆ ಯಾವುದು ಅಂತ ಪ್ರೂವ್ ಮಾಡಿದ್ರು. ಈ 3.5 ನಿಮಿಷದಲ್ಲಿ ಸ್ವಾಮೀಜಿ ಜಗತ್ತಿಗೆ ನನ್ನ ಭಾರತದ ಯೋಗ್ಯತೆ ಏನು ಅನ್ನೋದನ್ನ ಉದಾಹರಣೆ ಸಹಿತ ವಿವರಿಸಿದ್ರು. 3.5 ನಿಮಿಷದೊಳಗೆ ಇಷ್ಟೆಲ್ಲ ಮಾಡ್ಬಿಟ್ಟು. ಈ 3.5 ನಿಮಿಷದ ಭಾಷಣ ಸುಲಭ ಇತ್ತಾ? ಇಟ್ ವಾಸ್ ನಾಟ್ ಈಸಿ. ಸ್ವಾಮಿ ವಿವೇಕಾನಂದರು ಭಾಷಣಕ್ಕೆ ಹೋಗ್ಲಿಕ್ಕೆ ಮೊದಲೇ ಪ್ರಿಪೇರ್ ಆಗಿದ್ರ? ಖಂಡಿತವಾಗಿಯೂ ಇಲ್ಲ. ಇವತ್ತು ನಾನು ಬರ್ತೀನಿ ಅಂದ ತಕ್ಷಣ ಕಾಲೇಜ್ ಆಡಳಿತ ಮಂಡಳಿ ಎಲ್ಲ ಹೇಳ್ತು, ಬರ್ಲಿ ಚಕ್ರವರ್ತಿ ನಮ್ಗೆ ಗೊತ್ತು ಬರ್ಲಿ ಅಂತ. ನಾನು ಆಶ್ಚರ್ಯ ಪಡ್ತಿದ್ದೆ. ನನ್ನ ಜೀವನದ ಅಪರೂಪದ ಕೆಲವು ಸಂಗತಿಗಳನ್ನ ನಾನು ಬರೆದ ಆರ್ಟಿಕಲ್ನೆಲ್ಲ ಮೇಷ್ಟ್ರು ಎಲ್ಲಿಂದಲೋ ಕಲೆಕ್ಟ್ ಮಾಡಿ ಓದ್ಬಿಟ್ರು, ನನ್ನ ಪರಿಚಯ ಇತ್ತು. ಆದರೆ ಸ್ವಾಮಿ ವಿವೇಕಾನಂದರು ಚಿಕಾಗೋಕ್ಕೆ ಹೋಗ್ಬೇಕಾದ್ರೆ ವಿವೇಕಾನಂದ ಅಂದ್ರೆ ಯಾರು ಅಂತ ಚಿಕಾಗೋದವ್ರಿಗೆ ಇರ್ಲಿ, ಇಂಡಿಯಾದವ್ರಿಗೆ ಗೊತ್ತಿರಲಿಲ್ಲ. ಅರ್ಥ ಆಗ್ತಿದೆ ನಾ ಹೇಳ್ತಿರೋದು ಏನು ಅಂತ? ಸ್ವಾಮಿ ವಿವೇಕಾನಂದರು ಕಷ್ಟಪಟ್ಟು ಭಿಕ್ಷೆ ಬೇಡಿ, ನನಗೆ ವಿದೇಶಕ್ಕೆ ಹೋಗಬೇಕು, ಹಿಂದೂ ಧರ್ಮದ ಪರವಾಗಿ ಅಲ್ಲಿ ಮಾತನಾಡಬೇಕು, ದುಡ್ಡು ಕೊಡ್ತೀರಾ ಅಂತ ಭಿಕ್ಷೆ ಬೇಡಿ ವಿವೇಕಾನಂದರ ಶಿಷ್ಯರು ಎಲ್ಲರೂ ಕೇಳ್ಕೊಂಡು ವಿವೇಕಾನಂದರಂತೂ ಚಿಕಾಗೋಕ್ಕೆ ಹೋಗಿ ಅಲ್ಲಿ ಹೋಗಿ ಸಮ್ಮೇಳನದವ್ರು ಕೇಳಿದ್ರು, ನಾನು ಮಾತಾಡ್ಬೋದಾ ಸಮ್ಮೇಳನದಲ್ಲಿ? ಸಮ್ಮೇಳನದವ್ರು ಏನಂದ್ರು ಗೊತ್ತಾ? ಇಲ್ಲ, ಯಾರ್ಯಾರು ಮಾತಾಡಬೇಕು ಅಂತ ಲಿಸ್ಟ್ ಪ್ರಿಪೇರ್ ಆಗಿ ಹೋಗ್ಬಿಟ್ಟಿದೆ, ಇದರಲ್ಲಿ ನಿಮ್ಮ ಹೆಸರು ಸೇರ್ಸಕ್ಕಾಗಲ್ಲ, ಹೋಗಿ ಅಂದ್ರು. ಸ್ವಾಮೀಜಿ ಹೇಳಿದ್ರು, ಸೇರಿಸ್ಬೇಕು ಅಂದ್ರೆ ಏನ್ ಮಾಡಬೇಕು? ಅದಕ್ಕೆ ಅವರಂದ್ರು, ಏನೂ ಇಲ್ಲ, ಯಾರಾದರೂ ಇಲ್ಲಿನ ಸೆಲೆಬ್ರಿಟಿ ಒಬ್ರು, ಯಾರಾದರೂ ಜ್ಞಾನಿಗಳೊಬ್ರು, ಯಾರಾದರೂ ನಾವು ಒಪ್ಪಬಹುದಾದಂಥವರು, ನೀವು ಎಂಥವರು, ನೀವು ಯಾರು ಅಂತ ಬರ್ಕೊಟ್ರೆ, ನಿಮ್ಮ ಪರಿಚಯ ಬರ್ಕೊಟ್ರೆ ನಾವು ನಿಮ್ಮ ಹೆಸರನ್ನ ಸೇರಿಸಬಹುದು ಅಂದ್ರು. ಯಾರು ಪರಿಚಯ ಬರ್ಕೊಡ್ತಾರೆ ವಿವೇಕಾನಂದರಿಗೆ? ವಿವೇಕಾನಂದರಿಗೆ ಅಮೆರಿಕಾದಲ್ಲಿ ಯಾರು ಗೊತ್ತು? ಇಂಡಿಯಾದಲ್ಲೇ ಯಾರು ಸರಿಯಾಗಿ ಗೊತ್ತಿಲ್ಲ, ಅಮೆರಿಕಾದಲ್ಲಿ ಯಾರು ನೋಡ್ಕೊಂಡು ಹೋಗೋದು? ಸ್ವಾಮೀಜಿ ಹೇಳಿದ್ರು, ಮೋಸ್ಟ್ಲಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ, ಕೊನೆ ಪಕ್ಷ ಈ ಕಾರ್ಯಕ್ರಮ ನೋಡ್ಲಿಕ್ಕಾದ್ರೂ ಇರ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಪಕ್ಕದ ಊರಿಗೆ ಹೋದ್ರು. ಫಾರ್ ಎಕ್ಸಾಂಪಲ್, ದಾವಣಗೆರೆಯಲ್ಲಿ ಸರ್ವಧರ್ಮ ಸಮ್ಮೇಳನ ಅಂದ್ರೆ ದಾವಣಗೆರೆಯಲ್ಲಿ ಬದುಕೋದು ಕಷ್ಟ, ಇನ್ನು 1 ತಿಂಗಳು ಬಾಕಿ ಇದೆ ಸಮ್ಮೇಳನಕ್ಕೆ. ಹರಿಹರಕ್ಕೆ ಹೋಗಿ, ಸ್ವಲ್ಪ ಜನ ಒಳ್ಳೆಯವರಲ್ಲಿ, ಅಲ್ಲಿನ ಜನ ನಿಮ್ಮನ್ನ ಬದುಕಲಿಕ್ಕೆ ಬಿಡ್ತಾರೆ, ಹೋಗಿ ಅಂತ ಕಳಿಸ್ಕೊಟ್ಟಂತೆ ಸ್ವಾಮೀಜಿ ಪಕ್ಕದ ಬೋಸ್ಟನ್ನಿಗೆ ಹೋದ್ರು. ಬೋಸ್ಟನ್ನಿಗೆ ಹೋದ್ರೆ ಅಲ್ಲಿ ಸ್ವಾಮಿ ವಿವೇಕಾನಂದರನ್ನ ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ ತುಂಬಾ ಜನ ಬರ್ತಿದ್ರು. ಒಬ್ಬ ಪ್ರಖರ ಸನ್ಯಾಸಿ, 30 ವರ್ಷದ ತರುಣ, ಮುಖದಲ್ಲಿ ಅಪಾರವಾದ ತೇಜಸ್ಸಿದೆ, ಮಾತನಾಡ್ಲಿಕ್ಕೆ ನಿಂತ್ರೆ ಇಂಗ್ಲಿಷ್ ಎಷ್ಟು ಚೆನ್ನಾಗಿ ಮಾತನಾಡ್ತಾನೆ ಅಂದ್ರೆ ಇಂಗ್ಲಿಷರಿಗಿಂತ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ ಅಂತ. ಸ್ವಾಮೀಜಿಯ ಕೆಪಾಸಿಟಿ ಅದು. ಸ್ವಾಮೀಜಿಯ ಭಾಷೆ ಹೆಂಗಿತ್ತು ಗೊತ್ತಾ? ತಮಾಷೆ ಕೆಲವರು ಹೇಳ್ತಾರೆ, ವಿವೇಕಾನಂದರು ಭಾಷಣ ಶುರು ಮಾಡುವಾಗ ಭಾಷಣ ಆಗ್ತಿತ್ತಂತೆ, ಮುಗಿಯೋ ವೇಳೆಗೆ ಇಂಗ್ಲಿಷ್ ಡಿಕ್ಷನರಿಗೆ ಹೊಸ ಪದಗಳು ಸೇರ್ಕೊಳ್ತಿದ್ದು ಅಂತ. ಅದು ವಿವೇಕಾನಂದರ ಕೆಪಾಸಿಟಿ ಅಂತ, ಅಷ್ಟು ಚೆನ್ನಾಗಿ ಮಾತಾಡ್ತಿದ್ರು ಅಂತ. ವಿವೇಕಾನಂದರ ಭಾಷೆಯಿಂದ ಪ್ರೇರೇಪಿತವಾಗಿ ತುಂಬಾ ಜನ ಮಾತಾಡ್ಲಿಕ್ಕೆ ಬಂದ್ರು. ಒಬ್ರು ಬಂದವರು ಯಾರು ಗೊತ್ತಾ? ಅಮೆರಿಕಾದ ದ ಫೇಮಸ್ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ರೈಟ್ ಬಂದ್ರು. ವಿವೇಕಾನಂದರ ಜೊತೆ ಮಾತಾಡಿದ್ರು, 5-10 ನಿಮಿಷ ಕಳಿತೀನಿ ಅಂತ ಬಂದವರು ಇಡೀ ದಿನ ಸ್ವಾಮೀಜಿ ಜೊತೆಗಿದ್ರು. ಕೊನೆಗೆ ಸ್ವಾಮೀಜಿಗೆ ಏನಂದ್ರು ಗೊತ್ತಾ? ಸ್ವಾಮೀಜಿ, ನೀವ್ಯಾಕೆ ಇಲ್ಲಿ ತಿರುಗಾಡ್ತಿದ್ದೀರಾ? ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ, ಹಿಂದೂ ಧರ್ಮದ ಬಗ್ಗೆ ಇಷ್ಟು ಪಾಂಡಿತ್ಯ ಪಡ್ಕೊಂಡಿರುವಂತ ನೀವು ಅಲ್ಲಿ ಹಿಂದೂ ಧರ್ಮದ ಪರವಾಗಿ ಮಾತನಾಡಬೇಕು, ಅದನ್ನ ಬಿಟ್ಟು ಇಲ್ಲಿ ಸುತ್ತಾಡ್ತಿದ್ದೀರಲ್ಲ ಅಂದ್ರೆ ಸ್ವಾಮೀಜಿ ತಲೆ ತಗ್ಸಿ ಹೇಳಿದ್ರು, ಅದಕ್ಕೆ 1000 ಮೈಲ್ ದೂರದಿಂದ ಬಂದಿರೋದು ನಾನು. ಆದ್ರೆ ನನಗೊಂದು ಪರಿಚಯ ಪತ್ರ ಇಲ್ಲ, ನಾನು ಯಾರು ಅಂತ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ನಂಗೆ ಸ್ಟೇಜ್ ಮೇಲೆ ಬಿಡ್ತಾ ಇಲ್ಲ, ಯಾರಾದ್ರೂ ಬರ್ಕೊಟ್ರೆ ಆಗ್ಬಹುದು ಅಂತ ಕೇಳಿದ್ದಾರೆ ಅಂದ ತಕ್ಷಣ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು, JNU ಯೂನಿವರ್ಸಿಟಿ ಅವರಲ್ಲ, JNU ಯೂನಿವರ್ಸಿಟಿ ಕೊಟ್ಟರೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಅದಕ್ಕೆ, ಅವ್ರು ಬರೀ ದೇಶ ತುಂಡು ಮಾಡಿ ಅಂತ ಹೇಳೋರು ಅಷ್ಟೇ. ಆದ್ರೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರು ಏನ್ ಹೇಳಿದ್ರು ಗೊತ್ತಾ? ನಿಮಗೆ ಪರಿಚಯ ಪತ್ರ ಕೇಳ್ತಾರಾ?
ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ. ನಿಮ್ಮನ್ನ ಯಾರಾದ್ರೂ ಪರಿಚಯ ಕೇಳ್ತಾರ ಅಂದ್ಬಿಟ್ಟ ಅವನು. ಹಂಗಂದು ಏನ್ ಹೇಳ್ತಾನೆ ಗೊತ್ತಾ, ನಿಮ್ ಪರಿಚಯ ನಾನು ಬರ್ಕೊಡ್ತೀನಿ ಅಂತ ಬರ್ಕೊಟ್ಟ. ಏನ್ ಬರ್ಕೊಟ್ಟ ಗೊತ್ತಾ? ಸ್ವಾಮಿ ವಿವೇಕಾನಂದರ ಬಗ್ಗೆ ಹೆಮ್ಮೆ ಪಡಬೇಕು, ಎದೆ ಉಬ್ಬಿಸಿ ಮಾತನಾಡಬೇಕು. ಈ ಕಾರಣಕ್ಕೋಸ್ಕರ ಅವನು ಹೇಳ್ತಾನೆ, ಅಮೆರಿಕಾದಲ್ಲಿ ಕಳೆದ 400 ವರ್ಷಗಳಲ್ಲಿ, ಸರಿಯಾಗಿ ಕೇಳಿಸ್ಕೊಳ್ಳಿ, ಕಳೆದ 400 ವರ್ಷಗಳ ಅಮೆರಿಕನ್ ಹಿಸ್ಟ್ರಿಯಲ್ಲಿ ಇಂಥ ಬುದ್ಧಿವಂತ ಮತ್ತೊಬ್ಬ ಓಡಾಡೇ ಇರಲಿಲ್ಲ ಅಂದ್ರು. ಎರಡನೇ ಸಾಲಲ್ಲಿ ಬರೆದ್ರು, ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದ್ ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಇನ್ನೊಂದು ತಟ್ಟೆಯಲ್ಲಿಟ್ರೆ ವಿವೇಕಾನಂದರೊಬ್ಬರ ತೂಕವೇ ಇವರೆಲ್ಲರಿಗಿಂತ ಜಾಸ್ತಿ ಆಗುತ್ತೆ. ಅಷ್ಟು ದೊಡ್ಡ ಬುದ್ಧಿವಂತ ಇವನಿಗೆ ಸ್ಟೇಜ್ ಮೇಲೆ ಅಲ್ಲದೆ ಇನ್ಯಾರಿಗೆ ಬಿಡ್ತೀರಾ ಅಂತ. ಸ್ವಾಮಿ ವಿವೇಕಾನಂದರಂತೂ ಸಾಹಸ ಮಾಡಿದ್ರು. ಬಹಳ ಜನರಿಗೆ ಗೊತ್ತಿಲ್ಲ, ಸ್ವಾಮಿ ವಿವೇಕಾನಂದರು ಭಾಷಣ ಮಾಡಿದ್ದು ಯಾವತ್ತು ಗೊತ್ತಾ? ಸೆಪ್ಟೆಂಬರ್ 11, 1893. ಅದಾದ ಅನೇಕ ವರ್ಷಗಳ ನಂತರ ಸೆಪ್ಟೆಂಬರ್ 11, 2001 ಅದೇ ಅಮೆರಿಕಾದಲ್ಲಿ ಇನ್ನೊಂದು ಘಟನೆ ನಡೀತು. ಯಾರಿಗಾದ್ರೂ ನೆನಪಿದೆಯಾ? ಒಸಾಮಾ ಬಿನ್ ಲ್ಯಾಡನ್ ಅನ್ನುವಂತ ಒಬ್ಬ ಧೂರ್ತ ಏನ್ ಮಾಡ್ದ, 2 ವಿಮಾನಗಳನ್ನ ಹೈಜಾಕ್ ಮಾಡಿ ಅಮೆರಿಕಾದಲ್ಲಿ 2 ಕಟ್ಟಡಗಳನ್ನು ಉರುಳಿಸಿದ. ಸೇಮ್ ಸೆಪ್ಟೆಂಬರ್ 11. ಎಲ್ಲರೂ ಹೇಳ್ತಾರೆ ಭಾರತದ ಶ್ರೇಷ್ಠತೆ ಏನಾದರೂ ಇದ್ರೆ ನೀವು ಹೇಳಿ ಅಂತಂದಾಗ ನಾನು ಸುಮ್ಮನೆ ಹೇಳೋದು, ಒಸಾಮಾ ಬಿನ್ ಲಾಡೆನ್ ಕಷ್ಟಪಟ್ಟು ವಿಮಾನ ಹೈಜಾಕ್ ಮಾಡಿ ಮದ್ದುಗುಂಡು ತುಂಬಿ ಯಾರ್ಯಾರ್ದೋ ಬ್ರೈನ್ ವಾಶ್ ಮಾಡಿ 2 ಕಟ್ಟಡ ಉರುಳಿಸಿದ. ಸ್ವಾಮಿ ವಿವೇಕಾನಂದರು ಯಾರ್ದು ಬ್ರೈನ್ ವಾಶ್ ಮಾಡಲಿಲ್ಲ. 5 ಪದ ಹೇಳಿದ್ರು, ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅನ್ನೋ 5 ಪದಕ್ಕೆ ಅಮೆರಿಕಾನೇ ಬಂದು ಕಾಲ್ ಬುಡಕ್ಕೆ ಬಿತ್ತು. ಇದು ಭಾರತದ ಸಾಮರ್ಥ್ಯ ಅಂತ. ಏನಿದೆ ಭಾರತ ಕೆಪಾಸಿಟಿ ಯೋಚನೆ ಮಾಡಿ. ಭಾರತದ ಎಂತದ್ದು? ವಿವೇಕಾನಂದರನ್ನ ವೇದಿಕೆ ಮೇಲೆ ಬಿಟ್ರೆ ಸ್ವಾಮಿ ವಿವೇಕಾನಂದರು ಪೇಟ ಕಟ್ಕೊಂಡಿದ್ರಲ್ಲ, ಹೆಂಗಿದೆ ಗೊತ್ತಾ? ಸ್ವಾಮೀಜಿ ಫೋಟೋ ನೋಡಿದ್ದೀರಾ? ಅಷ್ಟೇ ಮಾಡಿರೋದು ನಾವು, ಇನ್ನೇನು ಹೆಚ್ಚು ಮಾಡಲೇ ಇಲ್ಲ. ಇವತ್ತು ಹೋಗ್ಬೇಕಾದ್ರೆ ಒಂದಾದ್ರೂ ಪುಸ್ತಕ ತಗೊಂಡು ಓದಬೇಕು ಸ್ವಾಮೀಜಿ ಬಗ್ಗೆ. ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಓದಬೇಕು ಅಂತ. ಇಡೀ ನನ್ನ ಭಾಷಣದ ವಿಚಾರದಲ್ಲಿ ಅದನ್ನು ಪ್ರಸ್ತಾಪಿಸುವಂತ ಪ್ರಯತ್ನ ಮಾಡ್ತೀನಿ. ಹೆಂಗಿದ್ರು ಗೊತ್ತಾ ಸ್ವಾಮೀಜಿ, 30 ವರ್ಷದ ತರುಣ ಆಗಿನ್ನು ಆ ಪೇಟ ಕಟ್ಕೊಂಡು ಆ ರೇಷ್ಮೆ ವಸ್ತ್ರವನ್ನ ಉಟ್ಕೊಂಡು ಅದಕ್ಕೆ ಸೈಡಲ್ಲಿ ಒಂದು ಬಟ್ಟೆನ ಕಟ್ಕೊಂಡು ಹೆಂಗ್ ಕಾಣ್ತಿದ್ರು ಅಂತಂದ್ರೆ, ಸ್ಟೇಜ್ ಮೇಲೆ ಇಷ್ಟು ಜನ ಕೂತಿದ್ರಲ್ಲ ಎಲ್ಲ ಜನರಿಗೂ ಅವ್ರ ಮೇಲೆ ಕಣ್ಣು. ಈ ಮನುಷ್ಯ ಏನ್ ಮಾತಾಡ್ತಾನೆ ನೋಡ್ಬೇಕಲ್ಲ ಅಂತ. ಸ್ವಾಮೀಜಿಗೆ 7,000 ಜನರನ್ನು ನೋಡಿ ಒಂದ್ ಸ್ವಲ್ಪ ಅಳುಕು ಶುರುವಾಗ್ಬಿಟ್ಟಿದೆ. ಎಷ್ಟು ಜನ ಸೇರ್ಬಿಟ್ಟಿದಾರಪ್ಪ ಇಂಥದೊಂದು ಕಾರ್ಯಕ್ರಮಕ್ಕೆ, ಇಷ್ಟೊಂದು ಜನ ಸೇರ್ತಾರಲ್ಲ. ನಮ್ಮ ಇಂಡಿಯಾದಲ್ಲಾಗಿದ್ರೆ ಹಿಂಗೆ ಸೇರ್ತಿರಲ್ಲ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಿರ್ಬೋದು ಸ್ವಾಮೀಜಿ. ಅದಕ್ಕೆ ಸಮ್ಮೇಳನದಲ್ಲಿ ಮಾತನಾಡೋರು ಇದ್ರಲ್ಲ, ಅವ್ರು ಕರೆದ್ರು, ನೆಕ್ಸ್ಟ್ ನೀವು ಮಾತಾಡ್ತೀರಾ? ಸ್ವಾಮೀಜಿ ಅಂದ್ರು, ಇನ್ನೊಬ್ಬರಾಗ್ಬಿಡ್ಲಿ ಆಮೇಲೆ ಮಾತಾಡ್ತೀನಿ, ನಾವೆಲ್ಲ ಮಾಡ್ತೀವಲ್ಲ ಹಂಗೆ. ಇನ್ನೊಬ್ಬರಾದ್ಮೇಲೆ ಈಗ ಮಾತಾಡ್ತೀರಾ? ಇನ್ನೊಬ್ಬರಾಗ್ಬಿಡ್ಲಿ ಅಂದ್ರು. ಇನ್ನೊಬ್ರು ಅಂತ ತಳ್ತಾನೆ ಇದ್ದಾರೆ. ನಿರೂಪಕರಿಗೆ ಅನ್ನಿಸ್ತು ಈ ಮನುಷ್ಯ ಮಾತಾಡಕ್ ಬಂದಿಲ್ಲ, ಪೋಸ್ ಹೊಡಿಲಿಕ್ಕೆ ಬಂದಿರಬೇಕು ಅಂತ. ಮಧ್ಯಾಹ್ನದ ಸಭೆಯಲ್ಲಿ ಒಟ್ಟು 3 ಹಂತದಲ್ಲಿ ನಡೀತು. ಬೆಳಗ್ಗಿನ ಸಭೆ, ಮಧ್ಯಾಹ್ನದ ಸಭೆ, ಸಂಜೆ ಸಭೆ. ಮಧ್ಯಾಹ್ನದ ಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ಕೇಳ್ಕೊಳ್ಳಾಯ್ತು, ನೀವೇನಾದ್ರೂ ಈಗ ಮಾತಾಡ್ಲಿಲ್ಲ ಅಂತಂದ್ರೆ ನೋಡಿ ಈಗ ಮಾತಾಡ್ಲೇಬೇಕಾದ ಅನಿವಾರ್ಯತೆ ಅಂತ. ಸ್ವಾಮೀಜಿ ಮಧ್ಯಾಹ್ನ 3:25 ಸ್ಟೇಜಿಗೆ ಹೋದ್ರು. ಹೋಗಿ ಶಾರದೆಗೆ ನಮಿಸಿದ್ರು. ಸ್ವಾಮೀಜಿನೇ ಹೇಳ್ಕೊಳ್ಳೋದಿದ್ದನ್ನ ನಮಿಸ್ಬಿಟ್ಟು ಮಾತು ಶುರು ಮಾಡಿದ್ರು. ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ಏನಾಯ್ತು ಗೊತ್ತಾ ಮ್ಯಾಜಿಕ್ಕು? 2 ನಿಮಿಷಗಳ ಕಾಲ ಆ ಮಾತು ಮುಗಿದಿದ ತಕ್ಷಣ ಚಪ್ಪಾಳೆ ಬಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಸ್ವಾಮೀಜಿ ಸ್ಟಾರ್ಟೆಡ್ ವಿತ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ. ನಾವು ಹೇಳಬೇಕಾದ್ರೆ ಹೆಂಗೆ ಹೇಳ್ತೀವಿ ಗೊತ್ತಾ? ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಹೆಣ್ಮಕ್ಳು ಬಹಳ ಹೆಮ್ಮೆ ಪಡಬೇಕು. ಸ್ವಾಮಿ ವಿವೇಕಾನಂದರು ಮೊದಲು ಶುರು ಮಾಡಿದ್ದೆ ಸಿಸ್ಟರ್ಸ್ಗಳಿಗೆ ಗೌರವ ಕೊಡೋ ಮೂಲಕ. ಅದು ಅತ್ಯದ್ಭುತವಾದ ಸಂಗತಿ. ಎಷ್ಟು ಗೌರವ ಇತ್ತು ಗೊತ್ತಾ ಹೆಣ್ಮಕ್ಳ ಬಗ್ಗೆ? ಒಂದ್ಸಲ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಸ್ವಾಮೀಜಿ ಹೆಣ್ಮಕ್ಳಿಗೆ ರೇಟೋ ಗಂಡು ಮಕ್ಳಿಗೆ ರೇಟೋ? ಪ್ರಶ್ನೆ ಹೆಂಗಿದೆಯಲ್ಲ, ಈಗ ನಾನು ಹೆಣ್ಮಕ್ಳ ಕಾಲೇಜಲ್ಲಿ ಕೇಳಿದ್ರೆ ಹೆಣ್ಮಕ್ಳಿಗೆ ರೇಟು ಅಂತೀನಿ, ಗಂಡು ಮಕ್ಳ ಕಾಲೇಜಲ್ಲಿ ಕೇಳಿದ್ರೆ ಗಂಡು ಮಕ್ಳಿಗೆ ರೇಟು ಅಂತೀನಿ. ಯಾಕಂದ್ರೆ ಏಟ್ ತಿನ್ಬಾರ್ದಲ್ಲ. ಆದ್ರೆ ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ? ಪ್ರಶ್ನೆ ಕೇಳಿದ ತಕ್ಷಣ ಸ್ವಾಮೀಜಿ ಹೇಳಿದ್ರು ಹೆಣ್ಮಕ್ಳೇ ಗ್ರೇಟು ಅಂತ. ಆದ್ರೆ ಸುಮ್ನೆ ಅಲ್ಲ, ರೀಸನ್ ಕೊಡಿ ಅಂತ ಹೇಳಿದ್ರು. ಹಂಗಂದ ತಕ್ಷಣ ಸ್ವಾಮೀಜಿ ಹೇಳಿದ್ರು, ಹೆಣ್ಮಕ್ಕಳ ಧಾರಣಾ ಸಾಮರ್ಥ್ಯ, ಕಷ್ಟವನ್ನು ಸಹಿಸುವ ಸಾಮರ್ಥ್ಯ ಎಂಥದ್ದಿರುತ್ತೆ ಅಂತಂದ್ರೆ, 50,000 ಪುರುಷರು 50 ವರ್ಷಗಳಲ್ಲಿ ಮಾಡಬಹುದಾದ ಕೆಲಸವನ್ನ ಕೆಲವೇ ಹೆಣ್ಮಕ್ಕಳು ಕೆಲವೇ ದಿನದಲ್ಲಿ ಮಾಡಿ ಮುಗಿಸಬಲ್ಲರು. ಅದಕ್ಕೆ ಅವರೇ ಗ್ರೇಟು ಅಂತ. ಏನ್ ಚೆನ್ನಾಗಿದೆ. ಅದಕ್ಕೆ 2 ಅರ್ಥ ಇದೆ. ಚಪ್ಪಾಳೆನೋ ಬಹಳ ಖುಷಿಯಿಂದ ಹೊಡೆದ್ರಿ. 50,000 ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಹೇಳಿದ ಮಾತನ್ನು ನೋಡಿದ್ರೆ. 50,000 ಪುರುಷರು 50 ವರ್ಷಗಳಲ್ಲಿ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಕೆಲವು ಹೆಣ್ಮಕ್ಳು ಕೆಲವೇ ದಿನಗಳಲ್ಲಿ ಮಾಡಲು ಮುಗಿಸಬಹುದು ಅಂತ ಅನ್ಕೊಳ್ಳಿ. ಅಥವಾ ಎರಡನೇದು, 50,000 ಪುರುಷರು 50 ವರ್ಷಗಳಲ್ಲಿ ಏನು ಕೆಟ್ಟದ್ದು ಮಾಡಬಲ್ಲರೋ ಕೆಲವೇ ಹೆಣ್ಣುಮಕ್ಕಳು ಕೆಲವೇ ದಿನಗಳಲ್ಲಿ ಅದನ್ನ ಮಾಡಿ ಮುಗಿಸಬಲ್ಲರು. ಎರಡೂ ಆಗುತ್ತಲ್ಲ. ಅರ್ಥ ಆಗ್ತಿದ್ಯಾ? ಕೆಟ್ಟದ್ದು ಮಾಡಬೇಕು ಅಂದ್ರೂ ಹೆಣ್ಮಕ್ಳು ಮುಂದೆ ನಿಂತ್ಕೊಂಡ್ಬಿಡ್ತಾರೆ, ಒಳ್ಳೇದು ಮಾಡಬೇಕು ಅಂದ್ರೂ ಅವರಿಂದ ಸಾಧ್ಯ. ಅಂದ್ರೆ ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಏನನ್ನು ಬೇಕಿದ್ರೂ ಮಾಡಬಹುದು.
ಏನ್ ಮಾಡಬೇಕು ಆಗಿದ್ರೆ ಒಳ್ಳೆಯದನ್ನ ಮಾಡುವ ನಿಶ್ಚಯವನ್ನೇನಾದ್ರೂ ಗಿರಿಯಮ್ಮ ಕಾಲೇಜಿನ ನಂಗೆ ಹೇಳಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಎಲ್ಲಿದ್ದಾರೆ ಅಂತ, ನೀವೇನಾದ್ರೂ ಆಲೋಚನೆ ಮಾಡಿ ನಾವು ಒಳ್ಳೇದು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ನಾಳೆ ಬೆಳಗ್ಗೆ ಭಾರತ ಚೆನ್ನಾಗತ್ತೆ. ನೀವೇನಾದ್ರೂ ಆಲೋಚನೆ ಮಾಡಿ ಭಾರತವನ್ನು ಕೆಟ್ಟದ್ದು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಭಾರತ ಕೆಟ್ಟದ್ದೇ. ಒಳ್ಳೇದು ಮಾಡಬೇಕು. ಸ್ವಾಮೀಜಿ ಅದನ್ನೇ ಹೇಳಿದವತ್ತು. ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅನ್ನೋ ಮಾತಿನಿಂದ ಶುರುವಾದ ತಕ್ಷಣ ಇಡೀ ಅಮೆರಿಕ ಬೆಕ್ಕಸ ಬೆರಗಾಗ್ಬಿಡ್ತು. ಸ್ವಾಮೀಜಿಗೂ ಗಾಬರಿ ಯಾಕೆ ಚಪ್ಪಾಳೆ ಅಂತ ಗೊತ್ತಿಲ್ಲ ಅವರಿಗೆ. ಆಮೇಲೆ ಸ್ವಾಮೀಜಿ ಏನ್ ಹೇಳ್ತಾರೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಮಾತು, ಪ್ರತಿಯೊಬ್ಬ ಗಂಡು ಮಕ್ಕಳು ಕೇಳಬೇಕಾಗಿರೋ ಮಾತಿದು, ಹೆಣ್ಮಕ್ಳು ಆಲೋಚನೆ ಮಾಡಿ ಇದನ್ನ. ಅವ್ರು ಹೇಳ್ತಾರೆ, ಚಪ್ಪಾಳೆ ಯಾಕೆ ಬಿತ್ತು ಅಂತಂದ್ರೆ, ನನ್ನ ಜೀವನದಲ್ಲಿ ಇದುವರೆಗೂ 30ನೇ ವರ್ಷ ವಯಸ್ಸಿನವರೆಗೂ ಒಂದೇ ಒಂದು ಕೆಟ್ಟ ಆಲೋಚನೆ ಮಾಡಲಿಲ್ಲ, ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಇದರಿಂದ ನನ್ನೊಳಗೊಂದು ಪಾಸಿಟಿವ್ ಶಕ್ತಿ ಹೆಂಗ್ ಹರಿತಾ ಇದೆ ಅಂತಂದ್ರೆ, ಅಮೆರಿಕ ಏನು ಇಡೀ ಜಗತ್ತೇ ಬಂದು ಇವತ್ತು ನನ್ನ ಕಾಲ್ ಬುಡಕ್ಕೆ ಬೀಳಬೇಕು ಅಂತ ಕೆಪಾಸಿಟಿ ಇದೆ ನನ್ನೊಳಗೆ ಅಂತ. ಏನ್ ಎನರ್ಜಿ ಅದು. ವಿವೇಕಾನಂದ ಅಂದ್ರೆ ಒಂದು ಎನರ್ಜಿ ಬಾರ್. ಎನರ್ಜಿ ಬಾರ್ ಅಂತಂದ್ರೆ ಈ ಟಿವಿಯಲ್ಲಿ ತೋರಿಸ್ತಾರಲ್ಲ, ಯಾವುದೋ ಒಂದು ಎನರ್ಜಿ ಬಾರ್ ತಿನ್ಕೊಂಡು ಶಕ್ತಿ ಬರೋದು, ಹಂಗಲ್ಲ. ವಿವೇಕಾನಂದ ಇಸ್ ದ ರಿಯಲ್ ಎನರ್ಜಿ. ನಂಗೆ ಒಬ್ರು ಯಾರೋ ಹೇಳೋರು, ನಿಮ್ಮ ದೇಹದಲ್ಲಿ ಯಾವ ರಕ್ತ ಇದೆ ಅಂತಂದ್ರೆ O ಪಾಸಿಟಿವ್, A ಪಾಸಿಟಿವ್, B ಪಾಸಿಟಿವ್ ಅಂತಂದ್ರೆ, ಒಬ್ಬ ಹುಡುಗ ಬಂದು ಹೇಳ್ತಿದ್ದ, ನನ್ನೊಳಗೆ V ಪಾಸಿಟಿವ್ ಇದೆ, ವಿವೇಕಾನಂದ ಪಾಸಿಟಿವ್, ಆ ರಕ್ತ ಹರಿತಾ ಇದೆ ನನ್ನೊಳಗೆ ಅಂತ. ಹೆಂಗಿರ್ಬೋದು? ಯಾವಾಗ ವಿವೇಕಾನಂದ ಪಾಸಿಟಿವ್ ರಕ್ತ ಹರಿಯತ್ತಲ್ಲ, ಅದೊಂದು ಎನರ್ಜಿ ಅದು. ಸ್ವಾಮಿ ವಿವೇಕಾನಂದರು 125 ವರ್ಷಗಳ ಹಿಂದೆ ಆ ಎನರ್ಜಿಯ ಪ್ರದರ್ಶನ ಮಾಡಿ ಅಮೆರಿಕಾದ ಜನರನ್ನ ಪೂರ್ತಿ ತಮ್ಮ ತೆಕ್ಕೆಗೆ ಹಾಕೊಂಡು ಮಾತಾಡ್ತಾ ಶುರು ಮಾಡಿದ. ಹೆಂಗ್ ಗೊತ್ತಾ, ನೀವೆಲ್ಲರೂ ಇದನ್ನು ಓದಬೇಕು. ಯಾಕೆಂದ್ರೆ ಜೀವನದಲ್ಲಿ ಏನು ಓದಿದ್ದೀವಿ ಅಂತ ಕೇಳಿದ್ರೆ, ಸೈನ್ಸ್ ಓದಿದ್ವಿ, ಮ್ಯಾಥ್ಸ್ ಓದಿದ್ವಿ, ಸೋಷಿಯಲ್ ಓದಿದ್ವಿ, ಅಫ್ಕೋರ್ಸ್. ಆಮೇಲೆ ಏನು ಗೊತ್ತಿಲ್ಲ. ನಾನು SSLC ಇಂದ ಹಿಡಿದು ಇನ್ಫ್ಯಾಕ್ಟ್ 8ನೇ ಕ್ಲಾಸಿಂದನೇ ಶುರು ಮಾಡಿ A+B² = A² + B² + 2AB ಅಂತ ಬೈಹರ್ಟ್ ಮಾಡಿಕ್ಕೆ 100 ಪೇಜ್ ನೋಟ್ಬುಕ್ ಖಾಲಿ ಮಾಡಿತ್ತು. ಬರೆದು 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 ಅಭ್ಯಾಸ ಮಾಡೋದು, ಎಲ್ಲ ಬರೆಯೋದು. ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡಿದ್ದೀನಿ ಅಂತಂದ್ರೆ, ನಂಗೆ ನಿದ್ದೆ ಕಣ್ಣಲ್ಲಿ ಎಬ್ಸಿ A+B² ಕೇಳಿದ್ರು ಹೇಳ್ಬೇಕಪ್ಪ ನಾನು. ಆದರೆ ಜೀವನದಲ್ಲಿ ಎಲ್ಲಿ ಬಳಕೆಗೆ ಬಂತು ಅಂತಾನೆ ಗೊತ್ತಿಲ್ಲ, ಭಾಷಣದಲ್ಲಿ ಬಿಟ್ರೆ. ನಾನು ಹಿಂಗೆ ಹೇಳಕ್ ಬಿಟ್ರೆ ಇನ್ನೆಲ್ಲೂ ಯೂಸೇ ಮಾಡಲಿಲ್ಲ. ಒಂದಷ್ಟು ಫಾರ್ಮುಲಾ ಯೂಸ್ ಮಾಡಿರ್ಬೋದು, ಆದರೆ ಸ್ವಾಮಿ ವಿವೇಕಾನಂದರ ಜೀವನದ ಏನೇನು ಸಾಲು ಓದಿದ್ದೀನಲ್ಲ, ಅದು ನನ್ನ ಜೀವನದಲ್ಲಿ ಯಾವತ್ತೂ ಮರಿಲೇ ಇಲ್ಲ. ನಾನೊಬ್ಬ ತುಂಬಾ ಚಿಕ್ಕ ವ್ಯಕ್ತಿ, ಅದರ ಒಬ್ಬ ದೊಡ್ಡ ವ್ಯಕ್ತಿ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಒಬ್ಬ ವ್ಯಕ್ತಿ 7ನೇ ಕ್ಲಾಸ್ ಫೇಲ್ ಆಗ್ಬಿಟ್ರು, ಸೈನಿಕ್ ಸೇರ್ಕೊಂಡ್ರು, ಪಾಕಿಸ್ತಾನ ಜೊತೆ ಯುದ್ಧ, ಅವ್ರ ಜೊತೆಗಿದ್ದ ಎಲ್ಲ ಮಿತ್ರರು ತೀರ್ಕೊಂಡ್ರು ಅಂತ ಈ ವ್ಯಕ್ತಿ ಏನ್ ಮಾಡ್ದ, ತುಂಬಾ ಬೇಸರದಿಂದ ಬಂದ್ರು. ನಾನೊಬ್ಬರೇ ಉಳಿದು ಬಿಟ್ನಲ್ಲ, ನಾನು ಸತ್ತೋಗಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಕೊಂಡು ತಮ್ಮ ಊರಿಗೆ ಬಂದಾಗ ಏನ್ ಮಾಡಿದ್ರು, ತಾನು ತನ್ನ ರೈಲ್ವೆ ಹಳಿಗೆ ತನ್ನ ತಲೆ ಕೊಡ್ತೀನಿ ಅಂತ ರೈಲ್ವೆ ಹಳಿ ಮೇಲೆ ಮಲ್ಕೊಂಡ್ರು. ಆದ್ರೆ ಅವತ್ತೇ ಟ್ರೈನ್ ಲೇಟಾಗಿ ಬಂತು. ಟ್ರೈನ್ ಲೇಟಾಗಿ ಬಂದರೆ ಎಷ್ಟು ಲಾಭ ಇದೆ ನೋಡಿ, ಏನೇನು ಲಾಭ ಆಗುತ್ತೆ. ಬೇಜಾರಿಂದ ಎದ್ದು ಬಂದು ಪ್ಲಾಟ್ಫಾರ್ಮಲ್ಲಿ ಒಂದು ಪುಸ್ತಕ ಇತ್ತು, ವಿವೇಕಾನಂದರು ಪುಸ್ತಕ ತೆಗೆದು ನೋಡಿದ್ರು. ಅದರಲ್ಲಿ ಒಂದೇ ಒಂದು ಸೆಂಟೆನ್ಸ್, ಮೊದಲನೇ ಸೆಂಟೆನ್ಸು, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಕೇಳಿದ್ದೀರಾ? ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತಿತ್ತು. ಆ ವ್ಯಕ್ತಿ ಏನು ಯೋಚನೆ ಮಾಡಿದ್ದ ಗೊತ್ತಾ, ಅರೆ ನಾನು ಗುರಿನೇ ಡಿಸೈಡ್ ಮಾಡಲಿಲ್ಲ, ಆಗಲೇ ಸಾಯ್ಲಿಕ್ಕೆ ಹೊರಟ್ಬಿಟ್ನಲ್ಲ ನಾನು ನನ್ನ ಗುರಿ ನಿಶ್ಚಯ ಮಾಡ್ಕೋಬೇಕು ಅಂತ ವಾಪಸ್ ಬಂದ್ರು. ತಮ್ಮದೊಂದು ಜಮೀನಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು, ದೇವಸ್ಥಾನದಲ್ಲಿ ಉಳ್ಕೊಳ್ತಾ ಇದ್ರು, ಪ್ರತಿನಿತ್ಯ ತಮ್ಮ ಹಳ್ಳಿನ ಕ್ಲೀನ್ ಮಾಡ್ತಾ ಇದ್ರು. ಹೆಣ್ಮಕ್ಳು ನೋಡಿದ್ರು, ಒಂದು 4 ದಿನ ಬೈದ್ರು, ಗಲಾಟೆ ಮಾಡಿದ್ರು, ಕೊನೆಗೆ ಹೆಣ್ಮಕ್ಳು ಸೇರ್ಕೊಂಡ್ರು, ನಾವು ಕ್ಲೀನ್ ಮಾಡ್ತೀವಿ ಬಾ ನಿನ್ ಜೊತೆಗೆ ಅಂತ. ಆ ಹೆಣ್ಮಕ್ಳನ್ನ ಸೇರಿಸ್ಕೊಂಡು ಪ್ರತಿನಿತ್ಯ ತನಗೆ ಗೊತ್ತಿರೋ ಕಥೆಗಳನ್ನೆಲ್ಲ ಹೇಳ್ತಾ ಪಾದ ನಿಷೇಧ ಮಾಡಬೇಕು ಊರಿನಲ್ಲಿ ಅಂತ ಹೆಣ್ಮಕ್ಳನ್ನ ಸಂಘಟಿಸಿಕೊಂಡು ಗಂಡಸರು ಕುಡಿಯೋದನ್ನ ತಡೆಯೋದಕ್ಕೆ ಬೇಕಾಗಿರೋ ಪ್ರಯತ್ನ ಮಾಡಿದ್ರು. ಹೆಣ್ಮಕ್ಳ ಪಾಲಿಗೆ ದೇವರಾಗ್ಬಿಟ್ರು. ಅಲ್ಲಿನ ಊರಿನ ಜನ ಎಲ್ಲ ಇವ್ರನ್ನ ದೇವರು ಅಂತ ಕರೆಯಕ್ಕೆ ಶುರು ಮಾಡಿದ್ರು, ತಾಲೂಕಿನ ಜನ ಹೀರೋ ಅಂತಂದ್ರು, ಜಿಲ್ಲೆ ರಾಜ್ಯ ಎಲ್ಲರೂ ಅವ್ರು ಗೌರವಿಸ್ಲಿಕ್ಕೆ ಶುರು ಮಾಡ್ತು. ದೇಶ ಅವರನ್ನ ಅಣ್ಣಾ ಹಜಾರೆ ಅಂತ ಕರೆಯಕ್ಕೆ ಶುರು ಮಾಡ್ತು. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.